ನಿನಗೆ ಹೇಗೆ ಗೊತ್ತು? ದೇವ್ರಿಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ. ಹಾಗೆ ನಿನ್ನ ಲೈಫಲ್ಲಿ ಒಂದು ಹುಲ್ಕಡ್ಡಿ ಅಲ್ಲಾಡಿದ್ರು ನನಗೆ ಗೊತ್ತಾಗದೆ ಇರುತ್ತೇನೆ. ಇನ್ನು ನೀನು ಅಷ್ಟೊಂದು ಕಷ್ಟಪಟ್ಟು ಬಡ್ಡಿಗೆ ಸಾಲ ತಗೊಂಡು ಆ ದುಡ್ಡಲ್ಲಿ ತಗೊಂಡಿರೋ ಆಟೋ ಕಾಣೆ ಆದರೆ ನನಗೆ ಗೊತ್ತಾಗದೆ ಇರುತ್ತೇನೆ. ಆದರೆ ನಿಮಗೆ ನಿಮ್ಮ ಆಟೋ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಪಾಪ. ಬಟ್ ನನಗೆ ಗೊತ್ತು. ಎಲ್ಲಿದೆ? ಅರಸನಕೋಟೆ ಗ್ಯಾರೇಜಲ್ಲಿ. ನೀನೇ ಅಲ್ಲಿ ತಗೊಂಡು ಹೋಗಿ ನಿಲ್ಸಿರ್ಬೇಕು. ಯಾಕೆ ನಮ್ಮ ಹಿಂದೆ ಬಿದ್ದ ಈ ರೀತಿ ಕಾಡ್ತಾ ಇದ್ಯಾ? ಯಾರು ನೀನು? ಅಖಿಲ. ಏನಂದೆ? ನಿಮ್ಮ ಅತ್ಯಮ್ಮ ಅನ್ಸ್ಕೊಂಡಿರೋ ಅಖಿಲಾಂಡೇಶ್ವರಿನೇ ನಿಮ್ಮ ಅಪ್ಪನ ಮನೇಲಿದ್ದ ಆಟೋನ ಅರಸನಕೋಟೆ ಗ್ಯಾರೇಜಿಗೆ ಹಾಕ್ಸ್ಕೊಂಡಿರೋದು. ಇಲ್ಲ, ನಾನು ನಂಬಲ್ಲ. ನಿಜ ಹೇಳಿದ್ರೆ ಜನ ನಂಬೋದೇ ಇಲ್ಲ ಅಂತಾರಲ್ಲ. ನಮ್ಮ ಅತ್ಯಮ್ಮ ಯಾಕೆ ಆ ರೀತಿ ಮಾಡ್ತಾರೆ? ಮೊನ್ನೆ ನಮ್ಮ ಅತ್ಯಮ್ಮನ ಜೊತೆ ಜಗಳ ಮಾಡಿಸಿದ್ ಸಾಲದು ಅಂತ ಮತ್ತೆ ಜಗಳ ಮಾಡಿಸ್ಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಾ ಇದ್ಯಾ? ಏಯ್, ಎಷ್ಟೇ ಮಾತಾಡ್ತಿದ್ಯಾ? ನಿನಗೆ ನಂಬಿಕೆ ಇಲ್ಲ ಅಂದ್ರೆ ನಿನ್ನ ಅತ್ಯಮ್ಮಂಗೆ ಹೋಗಿ ನೀನೇ ಕೇಳು. ಆದ್ರೆ ನಿನ್ ಮನ್ಸಲ್ಲಿ ನಿಜಕ್ಕೂ ಆ ಹೆಂಗಸಿನ ಬಗ್ಗೆ ಪ್ರೀತಿ, ಗೌರವ, ಭಕ್ತಿ ಇದೆಯಲ್ಲ, ಈ ಭಾವನೆಗಳನ್ನ ಇಟ್ಕೊಂಡು ಕೇಳೋ ಹಾಗಿಲ್ಲ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅದೇ ತರ ನಿಮ್ಮ ಅತ್ಯಮ್ಮನ ಹತ್ರ ಹೋಗಿ ಮಾತಾಡಬೇಕು. ನಾನು ಹೇಳ್ದಾಗ ನೀನು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಗೊತ್ತಲ್ಲ, ಪ್ರೀತು ಮೋನಿಕಾ ರಾಸಲೀಲೆ. ತಗೋಮ್ಮ, ಇದೇ ಅಲ್ವಾ ನಿನ್ನ ಗಂಡನ ಆಟೋ ಕೀ? ತಗೋ. ಇನ್ನು ಮುಂದೆ ಈ ಆಟೋ ನಿನ್ನ ಜವಾಬ್ದಾರಿ. ಈ ಆಟೋನ ಅರಸನಕೋಟೆ ಕಾರ್ ಶೆಡ್ಡಲ್ಲಿ ನಿಲ್ಲಿಸ್ತೀಯೋ, ಅಥವಾ ನಿಮ್ಮ ಅಪ್ಪನ ಮನೆ ಮುಂದೆ ನಿಲ್ಲಿಸ್ತೀಯೋ, ಅಥವಾ ಕಷ್ಟದಲ್ಲಿರೋರು ಯಾರಿಗಾದ್ರೂ ದಾನ ಮಾಡಿ ಪುಣ್ಯ ಕಟ್ಕೋತೀಯೋ, ನಿನಗೆ ಬಿಟ್ಟಿದ್ದ. ಈಗ ನನ್ನ ಮಗನ ಸರ್ದಿ. ತಗೊಳಯ್ಯ ಕುಮಾರ್ ಕಂಠೀರವ, ಕಾರ್ ಕೀ ನಿನಗೆ. ನನಗೆ ಯಾಕಪ್ಪ ಕೀ? ಯಾಕಂದ್ರೆ ನಾಳೆ ನೀನು ಆಫೀಸ್ಗೆ ಬರ್ತಾ ಇದೀಯಾ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಆಫೀಸ್ಗೆ. ಅದಕ್ಕೆ ಈ ಕೀ. ಏನ್ ಪೋಸ್ಟ್ ಅಂತ ನಾಳೆ ನೀನು ಅಲ್ಲಿ ಬಂದ್ಮೇಲೆ ಸರ್ಪ್ರೈಸ್ ಆಗಿ ಗೊತ್ತಾಗುತ್ತೆ. ಈ ಮಾತು ನಾನು ಹೇಳಿಲ್ಲ, ನಿಮ್ಮಮ್ಮ ಹೇಳಿದ್ದು. ನಿಮ್ಮಮ್ಮ ನನ್ನ ಮೂಲಕ ಹೇಳಿ ಕಳಿಸಿದಾಳೆ ಅಷ್ಟೇ, ನಿಮ್ಗೋಸ್ಕರ ಅಂತ. ಆದರೆ ಇದಕ್ಕೂ ಮುಂಚೆ ನಾನು ಎಷ್ಟೋ ಸಲ ನಿನ್ನ ಪರ ವಹಿಸ್ಕೊಂಡು ಮಾತಾಡಿದ್ದೀನಿ. ಹಾಗೆಲ್ಲ ನೋವಲ್ಲೇ ಮಾತಾಡಿದ್ದಾಳೆ. ಆದರೆ ಇವತ್ತು ಈ ನಿರ್ಧಾರ ಅವಳೇ ತಗೊಂಡಿದ್ದಾಳೆ. ನೀನು ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿರೋದು ನಿಮ್ಮ ಅಮ್ಮನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಹನುಮಂತು ಕೈಲಿ ಆಟೋನ ತರಿಸಿ ನಮ್ಮ ಶೆಡ್ಡಲ್ಲಿ ಇರಿಸಿದ್ದು. ಇವತ್ತು ನಿನ್ನನ್ನು ಆಫೀಸ್ ಕರೆದವಳು ನಾಳೆ ಮನೆಗೆ ಕರೀದೇ ಇರ್ತಾಳ. ತಗೋ ಕೀನ. ಬೆಳಗ್ಗೆ 10 ಗಂಟೆಗೆ ಶಾರ್ಪ್ ಆಫೀಸಲ್ಲಿ ಸಿಗೋಣ. ಓಕೆ, ತಗೋ. ಬರೋದಿಕ್ಕಾಗಲ್ಲಪ್ಪ. ಬರಕ್ಕಾಗಲ್ವಾ? ನಾನು ಏನು ಹೇಳಿದೆ ಅಂತ ನಿನಗೆ ಅರ್ಥ ಆಯ್ತಾ? ನೀನು ಏನು ಹೇಳ್ತಿದ್ಯಾ ಅನ್ನೋ ಅರಿವಿದೆಯಾ ನಿನಗೆ? ನನಗೆಲ್ಲ ಅರ್ಥ ಆಯ್ತಪ್ಪ. ಯೋಚನೆ ಮಾಡಿದ್ದೀನಿ ಹೇಳ್ತಾ ಇರೋದು. ಅರಸನಕೋಟೆ ಕಂಪ್ನಿ ಕೆಲಸ ನನಗೆ ಬೇಡ. ಸ್ವಾಭಿಮಾನದಿಂದ ತಗೊಂಡು ಆಟೋನೇ ಓಡಿಸ್ಕೊಂಡು ನಾನಿರ್ತೀನಿ. ಏನಪ್ಪ ಆದಿತ್ಯ ಹೀಗೆ ಹೇಳ್ತಾ ಇದೆಯಾ? ನೀನನ್ನು ವಾಪಸ್ ಕರಿತಿರೋದು ನಿಮ್ಮಮ್ಮ. ಇಂಥ ಒಂದು ದಿನ ಬೇಗ ಬರಲಿ ಅಂತ ನಾನು ಹನುಮಂತು ಮಾಡದೇ ಇರೋ ಪ್ರಯತ್ನಗಳೇ ಇಲ್ಲ. ಅರ್ಥ ಮಾಡ್ಕೊಳ್ಳೋ. ನಿಮ್ಮ ಅಮ್ಮನಿಗೆ ನೀನು ಮತ್ತೆ ಹತ್ರ ಆಗೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಕಣೋ. ಅಂಥ ಅವಕಾಶ ನನಗೆ ಬೇಡಪ್ಪ. ಅವ್ರು ನಿಮ್ಮ ಹತ್ರ ಹೇಳಿ ಕಳ್ಸೋದಲ್ಲ, ಸ್ವತಃ ಅವರೇ ಬಂದು ಕೆಲಸದ ಆಫರ್ ಕೊಟ್ಟಿದ್ರು. ನಾನು ಬರ್ತಾ ಇರಲಿಲ್ಲ. ದೇವ್ರೆ, ನನ್ನ ಸೊಸೆ ಪಾರ್ವತಿ ಬಸ್ರಿ
ಆದಿತ್ಯ ಅವಳನ್ನ ಚೆನ್ನಾಗಿ ಆರೈಕೆ ಮಾಡಿ ನೋಡ್ಕೋಬೇಕು ಅಂತಂದರೆ ಅವನ ಆದಾಯನೂ ಚೆನ್ನಾಗಿರಬೇಕು. ಅವನಿಗೆ ಈ ಕೆಲಸನ ಒಪ್ಕೊಳ್ಳದೆ ಇರೋದಕ್ಕೆ ಯಾವ ಕಾರಣನೂ ಸಿಗದೆ ಇರಲಪ್ಪ ದೇವ್ರೇ. ಅಪ್ಪ ದೇವ್ರೆ, ಆದಿತ್ಯ ಏನಾದರೂ ಒಂದು ಕಾರಣ ಹೇಳಿ ಅಕ್ಕ ಕೊಡೋ ಆಫರ್ನ ರಿಜೆಕ್ಟ್ ಮಾಡೋ ಹಾಗಾಗಲಿ. ಹಾಗೇನಾದರೂ ಆದರೆ ಒಂದು ಊಟದಿಂದ ಇನ್ನೊಂದು ಊಟಕ್ಕೆ ಮಧ್ಯದಲ್ಲಿ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಏನೋ ತಿಂದೆ 1 ವಾರ ಉಪವಾಸ ವ್ರತ ಮಾಡ್ತೀನಿ. ಓಕೆನಾ? ಅರೆ ಭಾವ ಬಂದರು, ಹ್ಯಾಪ್ ಮೋರೆ ಹಾಕೊಂಡು ಬರ್ತಿದಾರಲ್ಲ. ಫ್ರೆಂಡ್ಸ್, ಗಾಳಿ ಉಲ್ಟಾ ಬೀಸ್ತಾ ಇದೆ ಅಂತ ಅನ್ಸುತ್ತೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಆದಿತ್ಯ ಪಾರ್ವತಿ ಇಬ್ರು ಯಾರ ಕೈಲೂ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಆದಿತ್ಯ ಪಾರ್ವತಿ ಇಬ್ರು ಯಾರಿಗೂ ಯಾವತ್ತೂ ನೋವು ಮಾಡಿದವರಲ್ಲ, ಯಾರ ಶತ್ರುತ್ವನೂ ಕಟ್ಕೊಂಡವ್ರಲ್ಲ. ಆದರೂ ಯಾರ್ದು ಹಿಡಿತದಲ್ಲಿ ಇದ್ದಾರೆ ಅಂದರೆ ಅವರು ಆದಿತ್ಯ ಪಾರ್ವತಿಗೆ ಶತ್ರುಗಳಂತ ಹೇಳೋಕ್ಕಾಗಲ್ಲ. ಅರಸನ ಕೋಟೆ ಮನೆತನಕ್ಕೆ ಆಗದೆ ಇರೋರು ಇರ್ಬೋದಲ್ವಾ? ನಮ್ಮ ಮಗ ಸೊಸೆನ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬಾರ್ದು? ರಘುರಾಮ್ ತುಂಬ ತಲೆ ಓಡಿಸ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಕರೆಕ್ಟಾಗಿ ಗೆಸ್ ಮಾಡಿದ್ದಾನೆ. ಹೌದು ಕಣೋ, ನಿನ್ನ ಮಗ ಸೊಸೆ ಎಲ್ಲೋ ಸಿಕ್ಕಾಕೊಂಡಿರೋದು ನಿಜ. ಅದು ನನ್ನ ವಜ್ರ ಮುಷ್ಟಿಲಿ. ಈ ಜನ್ಮದಲ್ಲಿ ಬಿಡಿಸ್ಕೊಳಕ್ಕಾಗಲ್ಲ ಕಣೋ. ಅಮ್ಮನ ನೋಡಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ವಿ. ಆದ್ರೆ ಇವತ್ತು ಅಮ್ಮನೇ ಆಫೀಸ್ ಕೆಲಸಕ್ಕೆ ವಾಪಸ್ ಬಾ ಅಂತ ಹೇಳಿದ್ರು. ಹೋಗದೆ ಇರುವಂತ ಪರಿಸ್ಥಿತಿ ಬಂತಲ್ಲ ಪಾರು. ಪಾರು, ಅವತ್ತು ನಾನು ಪ್ರೀತು ರಾಣ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಬಂದು ಹೇಳಿದಾಗ ಜನನೇ ಹೇಳಿದ್ಲು, ಮೋಸ್ಟ್ಲಿ ಇನ್ನು ಆ ಅನಾಮಿಕ ಕರೆ ಮಾಡಿದವಳು ಕಾಟ ಇರಲ್ಲ, ಯಾಕೆಂದರೆ ಊರಿಗೆ ಹೋಗ್ತಾ ಇರೋ ರಾಣ ಅವಳದೆಲ್ಲ ಸೆಟಲ್ಮೆಂಟ್ ಮಾಡಿ ಹೋಗಿರ್ತಾನೆ ಅಂತ. ಆದರೆ ಅವಾಗ ನೀನು ಹೇಳಿದ್ದೆ, ಆ ಹುಡುಗಿ ರಾಣ ಕೊಡೋ ದುಡ್ಡಿನ ಆಸೆಗೆ ಕೆಲಸ ಮಾಡ್ತಾ ಇರೋಳಲ್ಲ, ಯಾಕೆ ಅಂದರೆ ಅವಳ ಧ್ವನಿ ಕೇಳ್ತಾ ಇದ್ರೆ ನಮ್ಮ ಮೇಲಿನ ಸೈಡು ತೀರಾ ವೈಯಕ್ತಿಕ ಅಂತ ಅನ್ನಿಸ್ತಾ ಇದೆ ಅಂತ. ಯಾಕೋ ನಿನ್ನ ಅನುಮಾನ ನನಗೆ ಸರಿ ಅಂತ ಅನ್ನಿಸ್ತಾ ಇದೆ ಪಾರು. ನಮ್ಗೆ ಅನಾಮಿಕ ಕರೆ ಮಾಡೋಳು ಮೋಸ್ಟ್ಲಿ ರಾಣ ಕೊಡೋ ದುಡ್ಡಿಗೋಸ್ಕರ ಕೆಲಸ ಮಾಡೋಳಲ್ಲ. ಅವಳು ಅರುಂಧತಿಗೆ ಬೇಕಾದವಳೇ ಇರಬೇಕು. ಆದರೆ ಅವಳಿಗೆ ನಮ್ಮನೇಲಿ ನಡೀತಿರೋದೆಲ್ಲ ಹೇಗೆ ಗೊತ್ತಾಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾರು, ನಮ್ಗೆ ಅನಾಮಿಕ ಕರೆ ಮಾಡಿದವಳು ಅರಸನ ಕೋಟೆಲೇ ಇದ್ದಾಳೆ. ಪಾರು, ನಾನು ಹೋಗಿ ಬರ್ತೀನಿ. ನೆನ್ನೆ ಮಾವ ಬಂದು ಅತ್ತೆಮ್ಮ ನಿಮ್ಮನ್ನ ಕಂಪನಿಗೆ ವಾಪಸ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರು. ಅನಾಮಿಕ ಕರೆ ಬರ್ದೇ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾವನ್ನ ಖುಷಿಯಿಂದ ಅಪ್ಕೊಂಡು ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ ಯಜಮಾನ್ರೆ. ಇವತ್ತು
ನಿಮ್ಮ ಕಂಪನಿಗೆ ನೀವು ಕೆಲ್ಸಕ್ಕೆ ಹೋಗ್ತಿದ್ರಿ. ಆದ್ರೆ ಇವಾಗ ಪಾರು, ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಜೀವನ ಬಂದ ಹಾಗೆ ಬದುಕೊಂಡು ಹೋಗ್ತಾ ಇರಬೇಕು ಅಷ್ಟೆ. ನೋಡು, ಈಗ ನೀನು ಆ ಅನಾಮಿಕ ಕರೆ ಮಾಡಿದವಳ ಬಗ್ಗೆ ಯೋಚನೆ ಮಾಡ್ತಾ ಕೊರಗ್ತಾ ಕೂತ್ಕೊಂಡ್ರೆ ಅವಳ ಬಗ್ಗೆ ನಮ್ಗೇನಾದ್ರೂ ವಿಷಯ ಗೊತ್ತಾಗುತ್ತಾ? ಇಲ್ಲ ತಾನೆ. ನಿನ್ನ ಆರೋಗ್ಯ ಹಾಳಾಗೋ ಚಾನ್ಸಸ್ ಇರುತ್ತೆ ಅಷ್ಟೆ. ನೋಡು, ನಮ್ಮ ಮಗು ಆರೋಗ್ಯ ನಿನ್ನ ಸಂತೋಷದ ಮೇಲೆ ಡಿಪೆಂಡ್ ಆಗಿದೆ ಪಾರು. ನನಗೆ ನನ್ನ ಹೆಂಡತಿ ಮಗು ಇಬ್ಬರು ತುಂಬ ಮುಖ್ಯ. ಸೊ ಪ್ಲೀಸ್, ಇದು ನನ್ನ ಪಾರು ಅಂದರೆ ನಾನು ವಾಪಸ್ ಬರೋವಾಗಲೂ ಈ ನಗು ನಿನ್ನ ತುಟಿ ಮೇಲೆ ಹಾಗೆ ಇರಬೇಕು. ನಾನು ಹೋಗಿ ಬರ್ತೀನಿ. ಯಾಕೆ ಪಾರು ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ತಾಯಿ ಶಾಪ ಒಳ್ಳೇದಲ್ಲ ಅಂತಾರೆ. ಆದ್ರೆ ಯಾವ ತಾಯಿನೇ ಆಗ್ಲಿ ಮಕ್ಳಿಗೆ ಕೆಟ್ಟದ್ ಬಯಸಲ್ಲ ಅಲ್ವಾ ಯಜಮಾನ್ರೆ? ಕೋಪದಲ್ಲಿ ಶಾಪ ಹಾಕ್ಬೋದು, ಆದ್ರೆ ಮರುಕ್ಷಣನೇ ಅವ್ರಿಗೆ ತಾಯಿತನ ಎಚ್ಚರಿಸುತ್ತೆ ಅನ್ಸತ್ತಲ್ವಾ ಯಜಮಾನ್ರೆ? ನನ್ ಶಾಪ ಮಗುಗ್ ತಟ್ಟದೇ ಇರ್ಲಿ ಅಂತ ತಕ್ಷಣ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಯಜಮಾನ್ರೆ? ನಾವ್ ಯಾವತ್ತು ಉದ್ಧಾರ ಆಗಲ್ಲ ಅಂತ ಅಮ್ಮ ಹೇಳಿದ ಮಾತನ್ನ ನೆನೆಸ್ಕೊಂಡು ಈ ರೀತಿ ಮಾತಾಡ್ತಾ ಇದೀಯಾ? ಆದ್ರೂ ನಾವು ಉದ್ಧಾರ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತಂದ್ರೆ ಅತ್ಯಮ್ಮ ಮನ್ಸಾರ ಶಾಪ ಹಾಕಿಲ್ಲ ಅಂತ ತಾನೆ? ನಾನ್ ಸತತವಾಗಿ ಅವಮಾನ ಆಗೋ ತರ ಮಾತಾಡಿದ್ರಿಂದ ಅವ್ರ ಬಾಯಲ್ಲಿ ಕೋಪದಿಂದ ಬಂದ್ ಮಾತುಗಳವು. ಥ್ಯಾಂಕ್ಸ್ ಪಾರು, ಯಾವಾಗ್ಲೂ ಅಮ್ಮನ ಬಗ್ಗೆ ಒಳ್ಳೆದನ್ನೇ ಯೋಚನೆ ಮಾಡ್ತೀಯಲ್ಲ. ನಾನು ನಿಮ್ಮಮ್ಮನೆಲ್ಲ ಹೊಗಳಿದ್ದು, ಮತ್ತೆ ನಮ್ಮ ಅತ್ಯಮ್ಮನ್ನ. ಓ ಆಗ ಪಾರು, ಪ್ಯಾಸೆಂಜರ್ ಬರ್ತಾ ಇದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪಾರ್ವತಿ, ಪಾರ್ವತಿ, ಬಾಮ್ಮ. ನಿಧಾನ ನಿಧಾನ. ನಿಧಾನ. ಆದಿತ್ಯ, ಪಾರ್ವತಿನ ಚೆಕಪ್ ಕರ್ಕೊಂಡು ಹೋಗೋ ದಿನ ನಾನು ಜನನಿನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೊರಟೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಯಾಕಂದ್ರೆ ಪಾರ್ವತಿ ಬಸ್ರಿ ಅನ್ನೋ ವಿಷಯ ನನಗೆ ಗೊತ್ತಾಗದೆ ಇರ್ಲಿ ಅಂತ ನೀವೆಲ್ಲಿ ನನ್ನನ್ನು ತಡೀತೀರೋ ಅಂತ. ಆದ್ರೆ ಅಷ್ಟೊತ್ತಿಗಾಗ್ಲೇ ನನಗದು ಗೊತ್ತಾಗ್ಬಿಟ್ಟಿತ್ತು ರಘು, ಗೊತ್ತಾಗ್ಬಿಟ್ಟಿತ್ತು. ಅವತ್ತು ಆದಿ ಪಾರ್ವತಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟ ದಿವಸನೇ ನಾನು ಜನನಿನ ಚೆಕಪ್ಗೆ ಅಂತ ಕರ್ಕೊಂಡು ಹೊರಟೆ. ದಾರಿಲಿ ಕಾರ್ ಕೆಟ್ಟು ನಿಂತಿದ್ದು ಆಕಸ್ಮಿಕ ಅಷ್ಟೆ. ಆದ್ರೆ ಆದಿ ಆಟೋದಲ್ಲೇ ಹೋಗಿ ಬರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾರದ್ದೋ ಬಲವಂತಕ್ಕೆ ಕಟ್ಟು ಬಿದ್ದು ಅವನ ಆಟೋದಲ್ಲಿ ಹೋಗಿ ಬಂದಿದ್ದಲ್ಲ, ಅದು ನನ್ನ ಆಸೆ, ನನ್ನ ನಿರ್ಧಾರ ಆಗಿತ್ತು.
ಆಟೋದಲ್ಲಿ ಹೋಗಿ ಬರುವಾಗ ಇಬ್ರು ಬಸರಿ ಸೊಸೆಯರ ಮಧ್ಯದಲ್ಲಿ ಕೂತು ನಾನು ಅನುಭವಿಸಿದ ಆನಂದ ಅಷ್ಟಿಷ್ಟಲ್ಲ ರಘು. ಈಗಲೂ ಅದನ್ನ ಯೋಚನೆ ಮಾಡಿದ್ರೆ ಮೈ ರೋಮಾಂಚನ ಆಗುತ್ತೆ. ಆಸ್ಪತ್ರೆಗೆ ಹೋದ್ಮೇಲೆ ಪಾರ್ವತಿ ಬಸರಿ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಡೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದ್ರೆ ನನ್ನ ಇಚ್ಛೆ ಬಲವಾಗಿತ್ತು ರಘು. ಸ್ಕ್ಯಾನಿಂಗ್ ನಲ್ಲಿ ಜನನಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರ ನೋಡಿದ ಹಾಗೇನೆ ಪಾರ್ವತಿ ಹೊಟ್ಟೆಲಿರೋ ನಮ್ಮ ಮೊಮ್ಮಗು ಚಿತ್ರ ನೋಡ್ಬೇಕು ಅಂತ. ಅದಕ್ಕೆ ಯಾರ ಗಮನಕ್ಕೂ ಬರ್ದೇ ಇರೋ ಹಾಗೆ ಸ್ಕ್ಯಾನಿಂಗ್ ರೂಮ್ ಹೊರಗಡೆ ನಿಂತ್ಕೊಂಡೆ. ಅವತ್ತು ಡಾಕ್ಟರ್ ನನ್ನ ಪರೀಕ್ಷೆ ಮಾಡುವಾಗ ಅತ್ತೆಯಮ್ಮ ಹೊರಗಡೆ ನಿಂತ್ಕೊಂಡು ನನ್ನನ್ನು ನೋಡ್ತಿದ್ದನ್ನ ನಾನು ಗಮನಿಸಿದೆ. ಅಷ್ಟೇ ಅಲ್ಲ, ತಾಯಿ ಕಿಟ್ ಕಳ್ಸಿದ್ ಕೂಡ ಮಾವ ಅಲ್ಲ, ಅತ್ತೆಯಮ್ಮ. ನಾವ್ ಯಾವಾಗ್ಲೂ ದಿನಸಿ ತರಿಸೋ ಸೂಪರ್ ಮಾರ್ಕೆಟ್ ಇಂದ ಪಾರ್ವತಿಗೆ ಅಗತ್ಯ ಇರೋ ಇಡೀ ತಿಂಗಳಿಗೆ ಆಗುವಷ್ಟು ರೇಷನ್ ಅನ್ನ ತರಿಸಿ ಅದನ್ನ ಪಾರ್ಥ ಸಾರಥಿ ಅವರ ಮೂಲಕ ಪಾರ್ವತಿಗೆ ತಲುಪೋ ಹಾಗೆ ಮಾಡಿದೆ. ನಾನ್ ಕೊಟ್ಟಿದ್ದು ಅಂತ ಗೊತ್ತಾದ್ರೆ ಎಲ್ಲಿ ತಗೊಳ್ಳೋದಿಲ್ವೋ ಅಂತ ಪ್ರತಿ ಗರ್ಭಿಣಿ ಹೆಣ್ಣಿಗೂ ಸರ್ಕಾರದಿಂದ ಕೊಡೋ ತಾಯಿ ಕಿಟ್ಟು ಅಂತ ಹೇಳಿಸಿ ಕೊಡಿಸ್ದೆ. ನಿನಗೆ ನಮ್ ದೊಡ್ಡ ಸೊಸೆನು ಬಸರಿ ಅಂತ ಯಾವಾಗ ಗೊತ್ತಾಗುತ್ತೋ ಅಂತ ಒಳಗೆ ಒದ್ದಾಡ್ತಿದ್ದೆ. ಅವಳಿಗೋಸ್ಕರ ನಾನು ತಗೊಂಡು ಹೋಗ್ತಿರೋ ತಿಂಡಿ ತಿನಿಸು ದೊಡ್ಡ ಹಾರೈಕೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅಖಿಲ, ನಮ್ ಸೊಸೆ ಮೊಮ್ಮಗುಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ. ರಿಯಲಿ ಯು ಆರ್ ಗ್ರೇಟ್. ಅವ್ರಿಗಲ್ದೆ ಇನ್ ಯಾರಿಗ್ ಮಾಡ್ಲಿ ರಘು, ಯಾರಿಗ್ ಮಾಡ್ಲಿ, ಯಾರಿಗ್ ಮಾಡ್ಲಿ? ತಾಯಿ ಕಾರ್ಡ್ ಹೆಸರಲ್ಲಿ ತಿಂಗಳಿಗಾಗೋ ದಿನಸಿ ಕಳಿಸಿದ್ದು ಅಖಿಲಮ್ಮನೆ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು ಪಾರು? ಅವತ್ ಮನೆಗೆ ಬಂದು ದಿನಸಿ ಎಲ್ಲ ಕೊಟ್ಟೋದ್ರಲ್ಲಪ್ಪ, ಅವತ್ತಿನ ದಿನ ಅವರು ಅತ್ತೆಮ್ಮನ ಹತ್ರ ಮಾತಾಡ್ತಾ ಇದ್ರು. ಅದನ್ನ ನಾನೇ ಕೇಳಿಸ್ಕೊಂಡೆ. ನನ್ನ ಹೊಟ್ಟೆಲ್ ಬೆಳೀತಾ ಇರೋ ಅವ್ರ ಮೊಮ್ಮಗು ಮೇಲೆ ಪ್ರೀತಿ ಕಾಳಜಿ, ಅದಕ್ಕೆ ಏನು ಕೊರತೆ ಆಗ್ಬಾರ್ದು ಅಂತ ದಿನಸಿನೆಲ್ಲ ಕಳಿಸಿದ್ದು. ನಮ್ಮೇಲಿರೋ ಕಾಳಜಿಯಿಂದ ಅಲ್ಲಪ್ಪ. ಕಷ್ಟದಲ್ಲಿರೋರು ಯಾರೇ ಆಗಿರ್ಲಿ, ಅಖಿಲಮ್ಮನ ಗಮನಕ್ಕೆ ಬಂದ್ರೆ ಅವ್ರಿಗೆ ತಿಂಗಳಿಗಾಗೋಷ್ಟು ದಿನಸಿ ಖರ್ಚಿಗೆ ಹಣ ಕೊಟ್ಟು ಕಳಿಸ್ತಾರೆ. ಆದ್ರೆ ಇದನ್ನು ಹಾಗೆ ಅಂತ ಅನ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಪ್ಪ. ಯಾಕೆ ಅಂದ್ರೆ ನಮ್ಗೆ ಅತ್ತೆಮ್ಮನ್ನ ಹೊರಗಿಟ್ಟು ನೋಡೋದಕ್ಕಾಗಲ್ಲ. ಆದ್ರೆ ಅವರು ನಮ್ಮನ್ನ ಮನಸ್ಸಿಂದಾನೇ ಹೊರಗಿಟ್ಟು ನೋಡೋ ಹಾಗಾಯ್ತಲ್ಲ ಅಂತ ನೋವಾಗ್ತಿದೆ. ಇದ್ರಲ್ಲಿ ಅಖಿಲಮ್ಮನ ತಪ್ಪು ಅಂತ ಹೇಳಕ್ಕಾಗಲ್ಲ ನಾವು. ಯಾರಿಗೆ ಗೊತ್ತು ಅವ್ರ ಮನ್ಸಲ್ಲಿ ಏನು ನೋವಿದೆಯೋ ಏನೋ. ಮೊಮ್ಮಗು ಹೊಟ್ಟೆಲಿರೋ ಅವ್ರ ಸೊಸೆನ ಬೀಳ್ದಿರೋ ಹಾಗೆ ಓಡ್ಬಂದು ತಡೆದ್ರು. ಆಸ್ತಿ ಕೇಳಿ ನೀವು ಮನೆಯಿಂದ ಹೊರಗೆ ಬಂದಿರೋ ಕಾರಣ
ಒಳ್ಳೇದಕ್ಕೆ ಆ ಮನೆತನಕ್ಕೆ ಒಳ್ಳೇದಾಗೋದಕ್ಕೆ ಅಂತ. ಅಖಿಲಮ್ಮನವ್ರಿಗೆ ಗೊತ್ತಾದರೆ ಅವ್ರು ನಡ್ಕೊಳ್ಳೋ ರೀತಿನೇ ಬೇರೆ. ನೋಡ್ತಾ ಇರಿ, ಯಾರಿಗೆ ಗೊತ್ತು, ನಾಳೆ ದಿವಸ ಅವರೇ ಇಲ್ಲಿಗೆ ಬಂದು ನೀವಿಬ್ರು ಕೈ ಹಿಡಿದು ಅರಸನಕೋಟೆ ಕರ್ಕೊಂಡು ಹೋಗ್ಬೋದು. ಅಪ್ಪ, ಒಂದು ವೇಳೆ ನಾನು ಹೆರಿಗೆ ಆಗೋ ಸಮಯಕ್ಕೂ ಏನು ಬದಲಾಗದೆ ನಾವಿಲ್ಲೇ ಇದ್ರೆ? ಆ ಸಮಯ ಬಂದರೆ ಬೇಕಾದ್ರೆ ನನ್ನ ಜೀವ ಒತ್ತೆ ಇಟ್ಟಾದರೂ ಸರಿ, ಮಗುಗೆ ಬೆಳ್ಳಿ ತೊಟ್ಲು ಮಾಡಿಸ್ಕೊಡ್ತೀನಿ. ಈ ತೊಟ್ಲು ಬೇಡ. ಸಾತಿ, ತೊಟ್ಲನ್ನ ಯಾವುದರಿಂದ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾವ ಭಾವದಿಂದ ಕೊಡ್ತಾರೆ ಅನ್ನೋದಷ್ಟೇ ಮುಖ್ಯ. ನೋಡಿ ಸಾತಿ, ನಮ್ಮ ಮಗುನ ಬರೀ ಅರಸನಕೋಟೆ ಮೊಮ್ಮಗು ಅನ್ನೋ ಥರ ನೋಡಬೇಡಿ, ಅದು ನಿಮ್ಮ ಮಗು ಕೂಡ. ಸಾರ್ತಿ, ನಿಮ್ಮ ಮೊಮ್ಮಗುನ ನಿಮ್ಮ ಶಕ್ತಿಗೆ ತಕ್ಕಾಗಿ ನೋಡ್ಕೊಂಡ್ರೆ ನಮಗೂ ಸಂತೋಷ ಆಗೋದು. ಇಲ್ಲಾಂದರೆ ಮಗುಗೆ ತಪ್ಪು ಕಲ್ಪನೆ ಹುಡ್ಸಾಗುತ್ತೆ ಅಲ್ವಾ? ಅದು ಅಲ್ಲದೆ ನಮ್ಮ ಮಗುಗೆ ನಮ್ಮ ಥರನೇ ಕಷ್ಟ ಸುಖ ಎರಡಕ್ಕೂ ಹೊಂದ್ಕೊಳ್ಳೋ ಥರ ಮೊದಲಿಂದ ಕಲಿಸಿದ್ರೇ ಅದ್ರ ಭವಿಷ್ಯಕ್ಕೂ ಒಳ್ಳೇದಾಗೋದಲ್ವಾ ಸಾರ್ತಿ? ನಮ್ಮ ಮಗುಗೆ ನಮ್ಮ ಅಪ್ಪ ಅಮ್ಮ ತಂದ್ಕೊಡೋ ತೊಟ್ಲಲ್ಲಿ ಮಲಗೋ ಅದೃಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರಮ್ಮ ಆಡ್ ಬೆಳೆದಿರೋ ಈ ತೊಟ್ಲಲ್ಲಿ ಮಲಗೋ ಅದೃಷ್ಟನೂ ಬೇಡ ಅಂತೀರಾ? ಅಯ್ಯೋ, ಅಂಥ ಮಾತಾಡಬೇಡಿ. ಆಯಿತು, ಇವತ್ತಿಂದ ಈ ತೊಟ್ಲು ನಿಮ್ಮ ಮಗುಗೆ ಸೇರಿದ್ದು, ಅಂದರೆ ನನ್ನ ಮೊಮ್ಮಗುಗೆ ಸೇರಿದ್ದು, ಸರಿನಾ? ಕಾರಿಗೆ ಏನಾಗಿದೆ? ಅದ್ರ ಜಾಗದಲ್ಲದು ಸೇಫ್ ಆಗಿ ನಿಂತಿದೆ. ಮತ್ತೆ ಆಟೋ ಯಾಕೆ? ಇವತ್ತಿಂದ ನಿನ್ನ ಆಟೋದಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಪೂರ್ತಿ ತಿಂಗಳು ನಿನ್ನ ಆಟೋನ ಬುಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನ್ನ ಆಫೀಸ್ಗೆ ಡ್ರಾಪ್ ಮಾಡಬೇಕು. ಆಮೇಲೆ ಆಫೀಸಲ್ಲಿ ಪ್ರೀತು ಜೊತೆನೆ ಪ್ರೀತು ಕಣ್ಮುಂದೆನೇ ಓಡಾಡ್ಕೊಂಡಿರ್ಬೇಕು. ಮಧ್ಯಾಹ್ನ ಊಟನ ಒಟ್ಟಿಗೆ ಮಾಡಬೇಕು. ಇಬ್ರು ಒಟ್ಟಿಗೆ ಸಿರಿ ಸಿನಿಮಾ ನೋಡ್ಬೇಕು. ಆಮೇಲೆ ಸಂಜೆ ಆಫೀಸ್ ಮುಗಿದ್ಮೇಲೆ ಮನೆಗೆ ವಾಪಸ್ ಡ್ರಾಪ್ ಮಾಡಬೇಕು. ಪ್ರೀತು, ಬ್ರೋ ನಾನು ಫಿಕ್ಸ್ ಆಗಿದ್ದೀನಿ ಬ್ರೋ. ನಡಿ, ಬೇಗ ಹೋಗ್ಬೇಕು. ನಡಿ ಹೋಗೋಣ. ಪ್ರೀತು ಪ್ರೀತು ಪ್ಲೀಸ್ ಇಳಿ ಪ್ರೀತು. ನಾನೇ ಕೇಳಿಲಿ? ಮುದ್ದು ತಮ್ಮ ಅಲ್ವಾ, ಇಳಿ ಪ್ರೀತು. ಇಲ್ಲ ಬ್ರೋ, ನಾನು ಹೇಳಿಲ್ಲ. ಹೋಗೋಣ. ಈ ಅಣ್ಣ ಹೇಳಿದ ಮಾತನ್ನ ಈ ತಮ್ಮ ಯಾವತ್ತೂ ಮೀರಿಲ್ಲ, ಇವತ್ತು ಮೀರಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರೀತು, ನೀನು ನಿನ್ನ ಕಂಫರ್ಟ್ ಬಗ್ಗೆ ಯೋಚನೆ ಮಾಡಿದೆ, ಬರೀ ನನ್ನ ಸಂಪಾದನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯೋ ಅನ್ನೋದು ನನಗೆ ಅರ್ಥ ಆಗಲ್ವಾ ಪ್ರೀತು? ಬಟ್ ಬೇಡ ಪ್ರೀತು. ಯಾಕೆ ಬ್ರೋ? ಬೆಳಗ್ಗಿಂದ ಸಂಜೆವರೆಗೂ ಮಾಮ್ ಜೊತೆ ಇರ್ಬೋದು ಅಂತ ಮಾಮ್ ಕಾರ್ಗೆ ಡ್ರೈವರ್ ಆದೆ. ಈಗ ನಿನ್ನ ತಮ್ಮನೇ ಬೆಳಗ್ಗಿಂದ ಸಂಜೆವರೆಗೂ ಇರುವ ಬಾ ಅಂತ ಕರೀತಿದ್ರೆ ನಿಂಗೆ ಇಷ್ಟ ಆಗ್ತಿಲ್ವಾ? ಪ್ರೀತು, ನಾವಿಬ್ರು ಒಟ್ಟಿಗೆ ಆಟೋದಲ್ಲಿ ಆಫೀಸ್ಗೆ ಹೋದ್ರೆ ಮಾತ್ರನಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು? ನೀನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಆಫೀಸಿಂದ ಬಂದಮೇಲೆ ಯಾವಾಗ ಬೇಕಾದರೂ ನನ್ನ ಹತ್ರ ಬಂದು ಮಾತಾಡಬಹುದು. ಆದರೆ ಆಫೀಸ್ಗೆ ಆಟೋದಲ್ಲೇ ಹೋಗ್ತೀನಿ ಅನ್ನೋ ಯೋಚನೆನ ಬಿಟ್ಬಿಡು ಪ್ರೀತು. ಯಾಕೆ ಅಂದರೆ ನೀನು ಅರಸನಕೋಟೆ ಮಗ. ನೀನು ಆಫೀಸ್ ಮುಂದೆ ಆಟೋದಲ್ಲಿ ಇಳಿದ್ರೆ ಅಮ್ಮನ ಘನತೆಗೆ ಧಕ್ಕೆ ತಂದಾಗುತ್ತೆ. ನಿನ್ನ ಕಾರಲ್ಲೇ ಹೋಗು. ನನ್ನ ತಮ್ಮ ಜಾಣ ಅಲ್ವಾ? ಪ್ಲೀಸ್, ಜಾಸ್ಟ್ ಲೈಕ್ ಎ ಗುಡ್ ಗೈ. ಸರಿ ಬ್ರೋ, ಹೋಗಿ ಬರ್ತೀನಿ. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಹುಷಾರು. ಸರಿ ಭಾವ. ಆದಿ ಪಾರ್ವತಿ ಇಬ್ರು ದೂರ ಇರೋ ನೋವನ್ನ ನಿಧಾನ ನಿಧಾನ.
ನೋಡು, ಎಷ್ಟು ದಿವಸ ಅಪ್ಪ ಅವ್ರಿಗೆ ನಿನ್ನನ್ನು ವಾಕ್ ಮಾಡಿಸೋ ಅದೃಷ್ಟ ಇತ್ತು. ಇವತ್ತು ನನ್ನ ಪಾಲ್ಗೆ ನಿಧಾನ. ಇದನ್ನೇನ್ ಮನೆ ಲಾನ್ ಅನ್ಕೊಂಡಿದ್ದೀರಾ ಅಥವಾ ಪಬ್ಲಿಕ್ ಪಾರ್ಕ್ ಅನ್ಕೊಂಡಿದ್ದೀರಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿಮ್ಮ ಅಪ್ಪ ಮಗಳಿಗೆ ವಾಕಿಂಗ್ ಮಾಡೋದಕ್ಕೆ? ದಯವಿಟ್ಟು ಕ್ಷಮಿಸಿ, ಅದು ನನ್ನ ಮಗಳಿಗೆ ಡಾಕ್ಟ್ರು. ಓಹೋ, ಡಾಕ್ಟ್ರು ಬಸ್ರಿ ಹುಡುಗಿ ವಾಕಿಂಗ್ ಮಾಡ್ಲಿ ಅಂತ ಹೇಳಿದ್ದಾರೆ. ಅರಸನ್ ಕೋಟೆ ಲಾನ್ ಅಲ್ಲಿ ಹೋಗಿ ವಾಕಿಂಗ್ ಮಾಡಿ ಅಂತ ಹೇಳಿಲ್ಲ. ನಿಮ್ಮ ಅಪ್ಪ ಮಗಳ ಪ್ಲಾನ್ ಏನು ಅಂತ ನನಗ್ ಗೊತ್ತಿಲ್ವಾ? ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಏನೇ ಮಾಡ್ತೀಯಾ? ಮಾತಾಡಿದ್ರೆ ಏನೇ ಮಾಡ್ತೀಯಾ? ನಮ್ ಜನನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ನಮ್ ಇಡೀ ಅರಸನ ಕೋಟೆಯಲ್ಲಿ ಹಬ್ಬ. ನೀನ್ ಪ್ರೆಗ್ನೆಂಟ್ ಆಗಿರೋದಕ್ಕೆ ನನ್ಗೆ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನನಗ್ ಮಾತ್ರ ಅಲ್ಲ, ನಮ್ಮ ಅಖಿಲಕ್ಕನಿಗೂ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ಗೊತ್ತಿದ್ರು ಅದ್ ಯಾವ ಪುರುಷಾರ್ಥಕ್ಕೆ ಈ ಹೊಟ್ಟೆ ಹೊತ್ಕೊಂಡು ಅಕ್ಕನಿಗೆ ಕಾಣಿಸ್ಲಿ ಅಂತ ಇಲ್ಲಿ ಓಡಾಡ್ತಿರ್ತೀಯ? ಓಹೋ, ನೀನ್ ತಲೆ ತಿರುಗಿ ಬೀಳೋದನ್ನ ಅಕ್ಕ ತಡೆದ್ರು ಅಂತ ಧೈರ್ಯ ಬಂದ್ಬಿಟ್ಟಿದ್ಯಾ? ನೀನ್ ಹೊಟ್ಟೆಲಿರೋ ಪಿಂಡಕ್ಕೋಸ್ಕರ ಇವತ್ತಲ್ಲ ನಾಳೆ ಕರೆದ್ರೂ ಕರಿಬಹುದು ಅನ್ನೋ ಪ್ಲಾನ್ ಅಲ್ವಾ? ಓಹೋ, ಹುಟ್ಟೋ ಮಗುನ ಮುಂದೆ ಇಟ್ಕೊಂಡು ಯಾವತ್ತಾದ್ರೂ ಒಂದಿನ ಅರಸನ ಕೋಟೆ ಒಳಗ್ ನುಗ್ಗಬಹುದು ಅನ್ನೋ ಪ್ಲಾನ್ ಇದ್ರೆ ನೀವ್ ಅಪ್ಪ ಮಗಳು ಅದನ್ನ ಮೊದ್ಲು ತಲೆಯಿಂದ ತೆಗೆದುಹಾಕಿ. ಲೇ ಪಾರ್ವತಿ, ನೀನು ಪ್ರೆಗ್ನೆಂಟ್ ಅಂತ ಕೇಳ್ದಾಗ್ಲೇ ನಮ್ಮ ಅಕ್ಕ ಮರಗ್ಲಿಲ್ಲ. ಇನ್ ನಿನ್ ಮಗು ಹುಟ್ಬಿಟ್ರೆ ಮರಗ್ ಬಿಡ್ತಾರಾ? ನಿಮ್ಮಿಬ್ರಿಗೂ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಮೊದ್ಲು ಈ ಮನೆಯಿಂದ ಜಾಗ ಖಾಲಿ ಮಾಡಿ. ಏಯ್, ನಿಮ್ಮಪ್ಪನ್ ಕರ್ಕೊಂಡೋಗೆ. ಸಾರಿ ಬ್ರೋ, ಸಾರಿ. ಅದಕ್ಕೆ ರಾಣ ನನ್ನ ಕಣ್ಮುಂದೆನಿದ್ದ, ಆದ್ರೂ ಅವ್ನು ಹಿಡಿಯಕ್ಕಾಗ್ಲಿಲ್ಲ. ಅವನ ಜಾಗನ ಪತ್ತೆ ಮಾಡಕ್ಕಾಗ್ಲಿಲ್ಲ ಬ್ರೋ, ಸಾರಿ. ಅವನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೋಬೇಕಷ್ಟೆ. ಇದರಿಂದ ಒಂದಂತೂ ಖಚಿತ ಆಯ್ತು, ಅವನು ಊರ್ ಬಿಟ್ಟು ಹೋಗಿಲ್ಲ, ಇದೇ ಊರಲ್ಲಿದ್ದಾನೆ. ಅವನು ಒಬ್ನೇ ಇದ್ದಿದ್ರೆ ಅವನು ಹೋಟ್ಲಲ್ಲೇ ತಿಂಡಿ ತಿನ್ಕೊಂಡು ಹೋಗ್ಬೋದಾಗಿತ್ತು. ಅದನ್ ಬಿಟ್ಟು ಮನೆಗ್ ತಗೊಂಡ್ ಹೋಗ್ತಿದ್ದಾನೆ ಅಂತಂದ್ರೆ ಅವನ ಜೊತೆ ಮನೇಲಿ ಬೇರೆ ಯಾರೋ ಇದ್ದಾರೆ ಅಂತ ತಾನೇ ಅರ್ಥ. ಆ ಇನ್ನೊಬ್ರು ನಮ್ಗೆ ಪದೇ ಪದೇ ಅನಾಮಿಕ ಕರೆ ಮಾಡೋಳು. ನಿನ್ ಗೆಸ್ ಕರೆಕ್ಟ್ ಆಗಿದೆ ಪಾರು. ಆ ರಾಣಂಗೆ ದುಡ್ಡಿಗೇನು ಸಮಸ್ಯೆ ಇಲ್ಲ. ಅವ್ನು ಮನ್ಸು ಮಾಡಿದ್ರೆ ಮನೇಲೆ ಎಂತೆಂಥ ಕುಕ್ಗಳನ್ನ ಇಟ್ಕೋಬಹುದು, ಅಥವಾ ಆನ್ಲೈನ್ ಆರ್ಡರ್ ಮಾಡಿ ಅವ್ನು ಇಷ್ಟಪಟ್ಟು ಹೋಟ್ಲಿಂದನೇ ತರಿಸ್ಕೋಬಹುದು. ಆದ್ರೂ ಅವನೇ ಖುದ್ದಾಗಿ ಹೋಟ್ಲಿಗೆ ಬಂದಿದ್ದ ಅಂದರೆ ಅವ್ರಿಗೆ ಎಷ್ಟು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಪ್ರೀತು, ಅವ್ರು ಇದೇ ಊರಲ್ಲಿದ್ದಾರೆ ಅಂತಂದರೆ ಒಂದಲ್ಲ ಒಂದಿನ ಅವ್ರನ್ನ ಪತ್ತೆ ಮಾಡ್ಬೋದು. ಆದ್ರೆ ನಾವ್ ಇನ್ನಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗಿರೋದಂತೂ ಸತ್ಯ. ಯಾಕೆ ಅಂದ್ರೆ ಆ ರಾಣ ಬರೀ ಮನೆ ಮಾತ್ರ ಖಾಲಿ ಮಾಡಿರೋದು, ಊರ್ ಬಿಟ್ಟು ಹೋಗಿಲ್ಲ ಅಂತಂದ್ರೆ ಇದ್ರ ಹಿಂದೆ ಏನೋ ದೊಡ್ಡ ಸಂಚೆ ಇದೆ. ಆ ಸಂಚೆನಿಂದ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಇನ್ನಷ್ಟು ಧೈರ್ಯವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಕ್ಷಣದಲ್ಲೂ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು. ಹಲೋ, ರಿಕ್ರೂಟ್ಮೆಂಟ್ ಏಜೆನ್ಸಿ? ಹಾಂ ನೋಡಿ, ನಮ್ಗೆ ಅರ್ಜೆಂಟಾಗಿ ಒಂದು ಲೇಡಿ ಕುಕ್ ಬೇಕು, ನಾಳೆನೇ ಕಳಿಸಿ. ಪೇಮೆಂಟು ಎಷ್ಟಾದರೂ ಪರವಾಗಿಲ್ಲ. ಹಾಂ, ಅಡ್ರೆಸ್ ಬರ್ಕೊಳ್ಳಿ. ಯಾಕೆ, ಏನಾಯ್ತು? ನಮ್ದೇ ಅಜ್ಞಾತವಾಸ ಜೀವನ, ನಾವೇ ಹೊರಗಡೆ ಜನರಿಂದ ಬಚ್ಚಿಟ್ಕೊಂಡು ಬದುಕ್ತಾ ಇದೀವಿ. ಅಂಥದ್ರಲ್ಲಿ ಹೊರಗಡೆಯಿಂದ ಅಡುಗೆಯವ್ರನ್ನ ಕಳಿಸಿದ್ರೆ ಏನಾಗತ್ತೆ ಹೇಳಿ? ಟೈಮ್ಗೆ
ಕಾಫಿ ತಿಂಡಿ ಊಟ ಸಿಗುತ್ತೆ. ಮಾವ, ಸಾರಿ. ನಮ್ ಬಗ್ಗೆ ಅಡ್ಗೆ ಅವ್ರಿಗೆ ಗೊತ್ತಾದ್ರೆ ಅವ್ರ ಮೂಲಕ ಯಾರಿಗ್ ಬೇಕಾದ್ರೂ ಗೊತ್ತಾಗ್ಬೋದು. ನಿಮ್ಮನ್ ಹುಡುಕ್ತಿರೋ ಆದಿತ್ಯ ಪ್ರೀತಮ್ಗೂ ಗೊತ್ತಾಗ್ಬಹುದು. ಇವತ್ತು ಬೆಳಿಗ್ಗೆ ನಾನು ತಿಂಡಿ ತರಕ್ ಹೋದಾಗ ಪ್ರೀತು ಕಣ್ಗೇನಾದ್ರು ನಾನು ಕಾಣಿಸ್ಕೊಬಿಟ್ಟಿದ್ರೆ ಅಕಸ್ಮಾತಾಗಿ ನಾನು ಅವನನ್ನು ನೋಡ್ದೆ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಪ್ರೀತು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು ನಾನಿರೋ ಜಾಗ ಮಾತ್ರ ಅಲ್ಲ ನೀನ್ ಬದುಕಿರೋ ವಿಷಯ ಕೂಡ ಅವನಿಗೆ ಗೊತ್ತಾಗ್ತಾ ಇತ್ತು. ಅಲ್ಲ ಅತ್ತೆ, ನಮ್ ಚಿಕ್ಕಮ್ಮ. ಓ, ನಿನ್ ತಾಯಿ ತಂಗಿ ರತ್ನವೇಣಿನಾ? ಎಷ್ಟು ವರ್ಷ ಆಗೋಗಿದೆ ಅವ್ರನ್ನ ನೋಡಿ? ನಾನಂತೂ ಅವ್ರನ್ನ ನೋಡೇ ಇಲ್ಲ. ಆದಿತ್ಯ ಮದುವೆ ಕರೆದಿದ್ವಿ, ಅವ್ರು ಬರಲಿಲ್ಲ ಅಷ್ಟೇ. ನೀನ್ ಬಸ್ರಿ ಅಂತ ಗೊತ್ತಾಗಿ ಆರೋಗ್ಯ ವಿಚಾರಿಸಕ್ಕೆ ಅಂತ ಫೋನ್ ಮಾಡಿದ್ರಾ? ಚಿಕ್ಕಮ್ಮಂಗೆ ನನ್ನಂದ್ರೆ ತುಂಬಾ ಪ್ರೀತಿ. ಹೌದಮ್ಮ, ನಿಮ್ ತಾಯಿ ಹೋದ್ಮೇಲೆ ತಾನೇ ನಿನ್ನನ್ನ ಕರ್ಕೊಂಡು ಹೋಗಿ ನೋಡ್ಕೋತೀನಿ ಅಂತಾನೂ ಹೇಳಿದ್ರು. ಆದರೆ ವೀರಣ್ಣ ಕಳ್ಸ್ಕೊಡ್ಲಿಲ್ಲ. ಜನನಿಗೆ ತಾಯಿ ಇಲ್ದಿದ್ರೇನಂತೆ, ತಂದೆ ತಾಯಿ ಇಬ್ಬರ ಸ್ಥಾನದಲ್ಲೂ ನಿಂತು ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರು. ನಾನು ಬದುಕಿರೋವರೆಗೂ ನನ್ನ ಮಗಳನ್ನ ಇನ್ನೊಬ್ಬರ ಆಶ್ರಮದಲ್ಲಿ ಬಿಡಲ್ಲ ಅಂತ ಹೇಳ್ದ. ಜನನಿನ ವೀರಣ್ಣ ಹಾಗೇ ನೋಡ್ಕೊಂಡ್ರು ಕೂಡ. ನಿಮ್ಮಮ್ಮ ಹೋದ್ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂತ ಅಪ್ಪಾಜಿ ಎಷ್ಟು ಹೇಳಿದ್ರು ಅವ್ನು ಮಾಡ್ಕೊಂಡಿಲ್ಲಮ್ಮ. ನಿನ್ಗೋಸ್ಕರ ಬದುಕ್ತಾ ಬಂದ. ತಾಯಿ ಇಲ್ದೇ ಇರೋ ಕೊರತೆ ನಿನಗ್ ಕಾಣದೇ ಇರೋ ಥರ ಅವ್ರು ನಿನ್ನ ನೋಡ್ಕೊಂಡಿದ್ರು. ನಿನ್ ಮೇಲೆ ಎಂಥ ಪ್ರೀತಿ ಗೊತ್ತಾ ಅವ್ರಿಗೆ? ಮತ್ತೆ ತುಂಬಾ ಪೊಸೆಸಿವ್ ಕೂಡ. ನಿನ್ಗೊಂದ್ ಚಿಕ್ಕ ನೋವಾದ್ರೂ ಅವ್ರು ಸಹಿಸ್ಕೋತಿರ್ಲಿಲ್ಲ. ಈಗ್ಲೂ ಅಷ್ಟೆ, ನಾನ್ ಚೆನ್ನಾಗಿದ್ದೀನಿ ಅಂತ ಎಷ್ಟು ಸರಿ ಹೇಳಿದ್ರು, ಹೇಗಿದ್ಯಾ ಹೇಗಿದ್ಯಾ ಅಂತ ಪದೇ ಪದೇ ಕೇಳಿ ಖಾತ್ರಿ ಮಾಡ್ಕೊಳ್ತಾ ಇದ್ರು. ಈ ಟೈಮಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳ್ತಾನೆ ಇದ್ರು. ನಾನು ಸರಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ತಾಯಿ ಸ್ಥಾನನೇ ಅಂಥದ್ದು, ಅವಳ ಮನಸ್ಸೇ ಹಾಗೆ. ಸದಾ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಅವ್ರು ಚೆನ್ನಾಗಿರೋದನ್ನ ಕಣ್ತುಂಬ ನೋಡಿದ್ರೇನೆ ಸಮಾಧಾನ ಅವಳಿಗೆ. ರತ್ನವೇಣಿ ಅವರು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮನೆಗೆ ಬರಕ್ ಹೇಳು, ನಾವು ಎಲ್ಲ ನೋಡ್ದಾಗತ್ತೆ. ಸರಿ ಅತ್ತೆ, ಚಿಕ್ಕಮ್ಮ ಮತ್ತೆ ಫೋನ್ ಮಾಡಿದ್ರೆ ನಿಮ್ ಕೈಗೆ ಕೊಡ್ತೀನಿ, ನೀವೇ ಹೇಳಿವ್ರಂತೆ. ಗಣಿ, ನೀನಾ? ಹೌದು ಬಾವ. ಯಾರು ಇಲ್ಲಿ ಗಣಿ? ಏನೋ ಜಗಳ ಅಂತ ಇದ್ದ. ಅರ್ಸುನ್ ಕೋಟೆಗೆ ಯಾರೋ ಒಬ್ರು ರೌಡಿ ಹೆಂಗ್ಸ್ ಬಂದಿದ್ದಾರೆ. ಅಕ್ಕನ ಜೊತೆ ಅವ್ರು ಜಗಳ ಆಡ್ತಿದ್ದಾರೆ. ಹೌದಾ? ಯಾರದು? ಗೊತ್ತಿಲ್ಲ ಬಾವ. ನಾವು ಅರ್ಸುನ್ ಕೋಟೆಗೆ ಬಂದಾಗಿಂದ ಅವ್ರನ್ನ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾವು ಅವ್ರನ್ನ ನೋಡ್ತಾ ಇರೋದು. ಹೌದಾ? ಯಾವ ಕಾರಣ ಜಗಳ ಆಡ್ತೀಯಾರೋ? ಆ ಹೆಂಗ್ಸು ರಮೇಶ್ ಅಣ್ಣಂಗೆ ಹೊಡಿಯಕ್ ಹೋದ್ರು. ಇವಾಗ ನೋಡಿದ್ರೆ ಅಕ್ಕಂಗ್ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಹೌದಾ? ಅಲ್ಲಿ ಬೇರೆ ಯಾರು ಇಲ್ವೇ ಜಗಳ ಬಿಡ್ಸಕ್ಕೆ? ಇಲ್ಲ ಬಾಬಾ. ಸರಿ ಗಣಿ, ನೀನೇನು ಹೆದರ್ಕೋಬೇಡ. ನಾನು ಬರೋವರೆಗೂ ಪಾರನ ಸಂಭಾಳಿಸು. ನಾನು ಇವಾಗಲೇ ಮನೆಗೆ ಹೊರಡ್ತೀನಿ. ಸರಿ ಬಾಬಾ. ಒಂಚೂರು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬರ್ತೀರಾ? ಹಾಸ್ಪಿಟಲ್ಗ? ಹೂನಪ್ಪ, ನಮ್ಮ ಕಡೆ ಯಾರನ್ನೂ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಅರ್ಜೆಂಟ್ ಬಾರಪ್ಪ. ಅಮ್ಮ, ಒಂದು ನಿಮಿಷ. ಪ್ರೀತು ಕಾಲ್ ಕನೆಕ್ಟ್ ಆಗ್ತಾ ಇಲ್ವಲ್ಲ? ಪ್ರೀತು ಒಂದು ವಾಯ್ಸ್ ನೋಟ್ ಹಾಕ್ತೀನಿ. ಪ್ರೀತು, ಮನೆ ಹತ್ರ ಯಾವುದೋ ಹೆಂಗ್ಸ್ ಬಂದು ಪಾರ ಜೊತೆ ಜಗಳ ಆಡ್ತಾ ಇದ್ದಾಳಂತೆ. ಪ್ಲೀಸ್ ನೀನು ಇಮಿಡಿಯೇಟ್ ಹೋಗಿ ನೋಡು. ನನಗೊಂದು ಬಾಡಿಗೆ ಇದೆ, ಬೇಗ ಮುಗಿಸ್ಕೊಂಡ್ಬರ್ತೀನಿ. ಹತ್ಕೊಳ್ಳಿ. ಅಮ್ಮ, ಅವ್ರ ಹೆಸರು ಪಾರ್ವತಿ ಅಂತ. ನಮ್ ಪಾರ್ವತಿ ಅಕ್ಕ. ಈ ಮನೆ ದೊಡ್ಡ ಮಗ ಇದಾರಲ್ಲ, ಆದಿಭಾವ, ಅವ್ರ ಹೆಂಡತಿ. ಈ ಮನೆ ಹಿರಿ ಸೊಸೆ. ಇವಳು ನಮ್ಮ ಆದಿತ್ಯನ ಹೆಂಡ್ತಿನ. ನಮ್ಮ ಅತ್ತಿಗೆ ಅರಸನ ಕೋಟೆಯ ಅಖಿಲಾಂಡೇಶ್ವರಿ ಅವರ ಸೊಸೆ ಅಂದ್ರೆ ಹೇಗೆಗೋ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಹೀಗೂ ಇರ್ತಾಳೆ ಅಂತ ನಾನು ಸಣ್ಣ ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ.
ಚಿಕ್ಕಮ್ಮ, ಈ ಮನೆ ಹಿರಿ ಸೊಸೆ ಆದ್ರೂ ಇಷ್ಟು ಸರಳವಾಗಿರೋದು ನಮ್ ಪಾರ್ವತಿ ಅಕ್ಕನ್ ದೊಡ್ಡ ಗುಣ. ನಾನು ಇವ್ರನ್ನ ನೋಡಿನೇ ಕಲ್ತಿರೋದು. ಆದ್ರೂ ಈ ಮನೆಗೆ ತಕ್ಕ ಹಾಗೆ ಚೆನ್ನಾಗಿರೋ ಬಟ್ಟೆ ಒಡವೆನಾದ್ರೂ ಅವಳು ನಮ್ಮನೇಲಿ ಇರಲ್ವಲ್ಲ, ನಮ್ ತರ ಒಡವೆ ಬಟ್ಟೆ ಹಾಕೊಂಡು ಸಿಂಗಾರ ಮಾಡ್ಕೊಳಕ್ಕೆ ನಮ್ಮ ಅಕ್ಕ ಅವಳನ್ನ ಮನೆಯಿಂದ ಹೊರಗಾಕಿದ್ದಾರೆ. ಆಸ್ತಿಲಿ ಭಾಗ ಕೇಳಿದ್ರು ಅಂತ. ಈಗ ಅವ್ರ ಅಪ್ಪನ ಜೊತೆ ಔಟ್ ಹೌಸ್ ಅಲ್ಲಿ ಇರ್ತಾಳೆ. ಸಾರಿ ಅಕ್ಕ. ಓಹೋ, ಹಾಗಾದ್ರೆ ಪಾರ್ವತಿ ಈಗ ನಿಮ್ ಮನೆ ದೊಡ್ಡ ಸೊಸೆ ಅಲ್ಲ, ಆದಿತ್ಯಂಗೆ ಹೆಂಡತಿ ಮಾತ್ರ. ಅಯ್ಯೋ, ಅಷ್ಟೊತ್ತಿಂದ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಬುದ್ಧಿಗೆ ಎಷ್ಟು. ಬನ್ನಿ ಒಳಗಡೆ ಹೋಗೋಣ. ಹಾ ಸರಿ. ಅದ್ಗೆ ವಿಶ್ವ, ಗಾಡಿ ತಗೊಂಡು ಮುಂದಕ್ಕೆ ನಡಿಯಪ್ಪ. ಹಾಗೆ ಇವ್ರ ಮನೆಯಲ್ಲಿ ತುಂಬಾ ಜನ ಕೆಲ್ಸಗಾರಿದ್ದಾರೆ. ಅವ್ರ ಕೈಯಲ್ಲಿ ನಾನು ನನ್ನ ಮಗಳಿಗೋಸ್ಕರ ಅಂತ ತಂದಿರೋ ಹಣ್ಣಿನ ಬುಟ್ಟಿಗಳನ್ನೆಲ್ಲ ಒಳಗಡೆ ಇಡಿಸ್ಬಿಡು, ಸರಿನಾ? ಅಯ್ಯೋ, ಈ ರತ್ನವೇಣಿ ಮಾತಿಂದ ಎಷ್ಟು ನೊಂದ್ಕೊಂಡ್ಲು ನನ್ನ ಪಾರ್ವತಿ. ಆದರೆ ರತ್ನವೇಣಿ ಜನನಿ ಚಿಕ್ಕಮ್ಮ. ಪಾರ್ವತಿ ಪರ ವಹಿಸ್ಕೊಂಡು ಅವ್ರ ಜೊತೆಗೆ ಕೋಪದಲ್ಲಿ ಮಾತಾಡಿದ್ರೆ ಜನನಿಗೆ ಹರ್ಟ್ ಆಗುತ್ತೆ. ಆದರೂ ಪಾಪ ಪಾರ್ವತಿ. ಹೇಳ್ಬಿಟ್ಟು ಸಾರಿ ಬ್ರೋ, ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಫೋನ್ ಸೈಲೆಂಟಲ್ಲಿತ್ತು. ನೀನು ಕಳಿಸಿದ ವಾಯ್ಸ್ ನೋಟ್ಸ್ ಯಾವುದು ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ರಿಯಲಿ ಸಾರಿ ಬ್ರೋ. ಆ್ಯಕ್ಚುಲಿ ವಾಯ್ಸ್ ನೋಟ್ ಕೇಳಿಸ್ಕೊಂಡ ತಕ್ಷಣ 2-3 ಸಲ ಕಾಲ್ ಮಾಡಿದೆ. ಬಿಸಿ ಅಂತಲೇ ಬರ್ತಿತ್ತು. ಅದಕ್ಕೆ ಇಮಿಡಿಯೇಟಾಗಿ ಮನೆಗೆ ಬಂದೆ. ಅದಕ್ಕೆ ಜೊತೆ ಜಗಳ ಆಡಿದ್ದು ಜನನಿ ಚಿಕ್ಕಮ್ಮ ಅಂತ ಗೊತ್ತಾಯಿತು. ಜನನಿ ತುಂಬ ಬೇಜಾರಾಗಿದ್ದಾಳೆ. ಅದಕ್ಕೆ ಈಗ ಅದಕ್ಕೆ ಹತ್ರ ಮಾತಾಡೋಣ ಅಂತ ಅಲ್ಲೇ ಬರ್ತಾ ಇದ್ದೀವಿ. ನೀನು ನಿಮ್ಮ ಅತ್ತಿಗೆನ ಮಾತಾಡ್ಸೋದಕ್ಕೆ, ಜನನಿ ಅವ್ರ ಅಕ್ಕನ ಮಾತಾಡ್ಸೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ಆರಾಮಾಗಿ ಬನ್ನಿ. ಯಜಮಾನ್ರೆ, ಫೋನ್ ಕೊಡಿ. ಯಾಕೆ ಪಾರು? ಅವ್ರ ಹತ್ರ ಮಾತಾಡ್ತೀನಿ, ಕೊಡಿ. ನೋಡಿ, ನೀವು ಈಗ ತಾನೇ ಆಫೀಸಿಂದ ಬಂದಿದ್ದೀರಾ. ಜನನಿಗೂ ಸ್ವಲ್ಪ ಸಮಯ ಕೊಡ್ಬೇಕಲ್ವಾ? ಹೌದು, ಅದಕ್ಕೆ ಜನನಿ ಅವ್ರ ಚಿಕ್ಕಮ್ಮ ಇವತ್ತು ನಿಮ್ಮ ಜೊತೆ ಏನೋ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಬಂದವ್ರು ಯಾರು ಅನ್ನೋದನ್ನ ತಿಳ್ಕೊಳ್ದೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಮಾತಿಗೆ ಮಾತು ಬೆಳೀತು ಅಷ್ಟೆ. ನಾನು ಅದನ್ನೆಲ್ಲ ಅವಾಗಲೇ ಮರ್ತುಬಿಟ್ಟೆ. ಎಂಥ ದೊಡ್ಡ ಗುಣ ಅಕ್ಕ ನಿಮ್ಮದು. ಚಿಕ್ಕಮ್ಮ ನಿಮ್ಮನ್ನ ಮನೆ ಕೆಲಸದೋಳ ಥರ ಟ್ರೀಟ್ ಮಾಡಿದ್ರು. ಆದರೂ ನೀವು ಅಮ್ಮ ಹೋದ್ಮೇಲೆ ಚಿಕ್ಕಮ್ಮ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ. ಅದಕ್ಕೆ ಅವ್ರ ಮುಖಕ್ಕೆ ಹೊಡೆದಾಗೆ ನಾನು ಏನೂ ಮಾತಾಡೋದಕ್ಕಾಗಲಿಲ್ಲ. ಆದರೆ ನಾನು ಗ್ಯಾರಂಟಿ ಕೊಡ್ತೀನಕ್ಕ, ಇವತ್ತು ಬೆಳಗ್ಗೆ ನಡೆದಿದ್ದೆ ಕೊನೆ. ಇನ್ಯಾವತ್ತೂ ನಮ್ಮ ಚಿಕ್ಕಮ್ಮನ ಕಡೆಯಿಂದ ನಿಮಗೆ ಬೇಜಾರು ಆಗಲ್ಲ. ನಾನು ಎಲ್ಲ ವಿಷಯನೂ ಅವರಿಗೆ ಅರ್ಥ ಮಾಡಿಸಿದ್ದೀನಿ. ಅವರು ತುಂಬ ಬೇಜಾರು ಮಾಡ್ಕೊಳ್ತಿದ್ರು. ಇನ್ನೇನು ಎಲ್ಲ ಸುಖಾಂತಿ ಆಯ್ತಲ್ಲ. ಯಾರು ಕೊರಗೋದು, ಗಿಲ್ಟ್ ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಇಬ್ಬರು ಬಸರಿ ಹೆಂಗಸರು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಅರ್ಥ ಆಯ್ತಾ ಜನನಿ? ಮನ್ಸಲ್ಲಿರೋ ಬೇಸರನೆಲ್ಲ ತೆಗ್ದುಹಾಕಿ ನನ್ನ ಮೈದ್ನನ್ ಜೊತೆ ಸಂತೋಷದಿಂದ ಸಮಯ ಕಳಿ, ಸರಿನಾ? ಸರಿ ಅಕ್ಕ. ಏನಾದ್ರು ಸುಖಾಂತ್ ಯಾಕೆ ಹೊರಗಬೇಡಿ ಅಂತೆಲ್ಲ ಹೇಳ್ತಿದ್ರಿ? ಆದರೆ ಅವ್ರಿಗೆ ನಮ್ಮ ಮನಸ್ಸಲ್ಲಿರೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ಬೋದಲ್ವಾ? ಜನನಿಗೆ ನಾವೆಲ್ಲರೂ ಇದ್ದೀವಿ, ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ, ನೀವು ಆರಾಮಾಗಿ ಊರಿಗೆ ಹೋಗಿ ನಿಮ್ಮ ಕೆಲಸಗಳು ನೋಡ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಬೋದಲ್ಲ. ರತ್ನವೇಣಿ, ಜನನಿ ತನ್ನ ತಾಯಿನ ಕಳ್ಕೊಂಡಾಗ್ಲೇ ತಾಯಿ ಥರನೇ ನಾನು ನೋಡ್ಕೋತೀನಿ, ಮಗುನ ನನಗೆ ಕೊಟ್ಬಿಡಿ ಅಂತ ವೀರಣ್ಣನ ಹತ್ರ ಕೇಳಿದವರು. ಅವಳ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ. ಈಗ ಅವಳು ಗರ್ಭಿಣಿ ಅಂತ ಗೊತ್ತಾದ ಮೇಲೆ
ಆರೈಕೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಹೀಗಿರುವಾಗ ಅವರನ್ನ ಹೋಗಿ ಅಂತ ಹೇಗೆ ಹೇಳೋದು ರಘು? ಅದು ಅಲ್ಲದೆ ಜನನಿ ಮನಸ್ಸಿಗೆ ನೋವಾದರೆ ಅವಳಿಗೆ ಯಾವ ಥರದಲ್ಲೂ ದುಃಖ ಆಗಬಾರ್ದು. ಹೀಗೆ ಮಾಡಿದ್ರೆ ಅವರಿಲ್ಲಿರೋವರೆಗೂ ಅವರಿಂದ ಪಾರ್ವತಿ ಮನಸ್ಸಿಗೆ ನೋವು ಆಗದೆ ಇರೋ ಥರ ನಾವೇ ನಿಭಾಯಿಸೋಣ. ಸರಿ. ನೀನು ತುಂಬ ಒಳ್ಳೆ ಮಗಳು. ಇಷ್ಟು ವರ್ಷ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಇದ್ದೋಳು. ನೀನು ಮುಂದೇನೂ ಹಾಗೆ ಇದ್ಬಿಡು ಮಗಳೇ. ಯಾರ ತಂಟೆಗೂ ಹೋಗ್ಬೇಡ. ಅಲ್ಲೂ ರತ್ನವೇಣಿ ಅಂತವ್ರ ತಂಟೆಗಂತೂ ಹೋಗಲೇಬೇಡ. ರತ್ನವೇಣಿಯವರು ಅರಸನಕೋಟೆ ಬೀಗರು, ಜನನಿ ಚಿಕ್ಕಮ್ಮ. ಅವರಿಂದೇ ತಪ್ಪಾಗಿರಲಿ, ಆದರೆ ನಾವು ಅವ್ರಿಗೆ ಒಂದು ಕ್ಷಣನೂ ಬೇಸರ ಆಗದಿರೋ ಥರ ನೋಡ್ಕೋಬೇಕು. ಆಸ್ತಿಲಿ ಭಾಗ ಕೇಳಿದ್ರಿ, ಮನೆಯಿಂದ ಹೊರಗೆ ಬಂದ್ರಿ. ಆವತ್ತಿಂದಲೂ ನಿಮ್ಮ ಅಖಿಲಮ್ಮನವ್ರ ಸಂಬಂಧ ಕೆಡೋಂಥ ಸಂದರ್ಭಗಳೇ ಬರ್ತಿದೆ ಹೊರತು ಸರಿ ಹೋಗ್ತಿಲ್ಲ. ಇನ್ನು ಮುಂದಾದರೂ ಅಂಥ ಸಂದರ್ಭಗಳನ್ನ ನಾವು ಬರಮಾಡ್ಕೋಬಾರ್ದಲ್ವಾ? ಅಖಿಲಮ್ಮಂಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ, ಆದಷ್ಟು ಬೇಗ ನಿಮ್ಮನ್ನು ವಾಪಸ್ ಕರೀಲಿ ಅಂತ ಕಾಯ್ತಾ ಇದ್ದೀವಿ. ಅಂಥದ್ರಲ್ಲಿ ಹೀಗೆಲ್ಲ ಆದರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನಷ್ಟು ಕೆಟ್ಟ ಅಭಿಪ್ರಾಯ ಬರುತ್ತಲ್ವಾ? ಸಾರ್ಥಿ, ನಿಮ್ಮ ಮಗಳು ತುಂಬಾ ಜಾಣೆ. ಇಷ್ಟೆಲ್ಲ ಹೇಳೋ ಅಗತ್ಯ ಇಲ್ಲ ಅವಳಿಗೆ. ಹಂಗೆ ಜನನಿಯವ್ರ ಚಿಕ್ಕಮ್ಮ ಪಾರ್ವತಿ ಜಗಳಕ್ಕೆ ನೀವು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹಂಗಲ್ಲ ದೊಡ್ಡ ಯಜಮಾನ್ರೆ, ನಾವು ಬಡವರು ಅನುಸರಿಸ್ಕೊಂಡು ಹೋಗ್ಬೇಕಾದಂಥ ಜಾಗದಲ್ಲಿದ್ದೀವಲ್ವಾ? ಮತ್ತೆ ಹೆಚ್ಚಾಗಿ ಈ ಬಡವನ ಮಗಳು ಅರಸನಕೋಟೆ ದೊಡ್ಡ ಸೊಸೆ ಆಗಿರೋದು. ಅರಸನಕೋಟೆ ದೊಡ್ಡ ಸೊಸೆ ಅನ್ನೋ ಸ್ಥಾನ ಸುಲಭದ್ದಲ್ಲ ಮಗಳೇ. ತಾಳ್ಮೆ ಬೇಡುತ್ತೆ, ತ್ಯಾಗ ಕೇಳುತ್ತೆ. ಸಂದರ್ಭಕ್ಕೆ ತಕ್ಕನಾಗಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗುವಂಥ ಸಿದ್ಧತೆ ಇದೆ. ಬರೋ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಿಮ್ಮ. ನಾನು ಬರ್ತೀನಿ ನಾನು. ಹಾಂ. ನೀನು ನಮ್ಮ ಅಖಿಲ ಅದಕ್ಕೆ ದೊಡ್ಡ ಮಗ ಆದಿತ್ಯ ತಾನೆ? ಜನನಿಯವ್ರ ಚಿಕ್ಕಮ್ಮ. ನಮಸ್ಕಾರ. ಒಳ್ಳೇದಾಗ್ಲಪ್ಪ. ನಾನು ಬರ್ತಿದ್ದ ಹಾಗೆ ನಮ್ಮ ಜನನಿ ಅರಸನಕೋಟೆಲಿರೋ ಎಲ್ರ ಫೋಟೋನು ತೋರಿಸಿದ್ಲು. ನನಗೆ ಎಲ್ರ ಪರಿಚಯನೂ ಚೆನ್ನಾಗೇ ಇದೆ. ಇಷ್ಟು ಉದ್ದ ಇದ್ದಾಗ ನೋಡಿದ್ದೆ, ಈಗ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಾ. ಬಿಸ್ನೆಸ್ ಅಲ್ಲೂ ತುಂಬಾ ಎತ್ತರಕ್ಕೆ ಬೆಳೆದಿದ್ಯಾ ಅಂತ ಕೇಳ್ಪಟ್ಟೆ. ಆದ್ರೆ ಈಗ ಈ ಮನೆಯಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿರೋದನ್ನ ನೋಡಿ ಮನಸ್ಸಿಗೆ ತುಂಬಾ ಕಷ್ಟ ಆಗತ್ತಪ್ಪ. ನಾನಿಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಆದರೂ ಹೆತ್ತೋರ್ ಜೊತೆಗಿಲ್ವಲ್ಲ ಅನ್ನೋ ಒಂದು ನೋವು ಇದ್ದೇ ಇರತ್ತಲ್ಲಪ್ಪ. ಅಪ್ಪ ಅಮ್ಮ ಜೊತೆಗಿಲ್ಲ ಅನ್ನೋ ನೋವು ಖಂಡಿತ ಇದೆ, ಆದರೆ ಕಣ್ಮುಂದೆ ಇದ್ದಾರೆ ಅನ್ನೋ ನೆಮ್ಮದಿನೂ ಇದೆ. ಇವರು ನಮ್ಮ ಮಾವ ಹನುಮಂತು ಅಂತ. ಡ್ರೈವರಾ? ಹೌದು, ಅಖಿಲಮ್ಮನವ್ರ ಕಾರ್ ಡ್ರೈವರ್. ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ನೋಡಿ. ದಯವಿಟ್ಟು ಕ್ಷಮಿಸ್ಬಿಡಿ. ನಿನ್ನೆ ನನಗೆ ನೀವು ಜನನಿಯವ್ರ ಚಿಕ್ಕಮ್ಮ ಅನ್ನೋ ವಿಷಯ ಗೊತ್ತಿರಲಿಲ್ಲ. ಗೊತ್ತಾಗಿದ್ದಿದ್ರೆ ಹಾಗೆ ಮಾತಾಡ್ತಾ ಇರಲಿಲ್ಲ ಅಲ್ವಾ? ನೀವು ಯಾರು ಅಂತ ಹೇಳ್ದೆ ಇದಕ್ಕೆ ಅಲ್ವಾ ಅಷ್ಟು ಮಾತಿಗೆ ಮಾತು ಬೆಳೆದಿದ್ದು. ಆದರೂ ನನ್ನ ನಡವಳಿಕೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ನಾನು ನಿಮ್ಮ ಮದುವೆಗೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ನನಗೆ ನೀನು ಆದಿತ್ಯನ ಹೆಂಡತಿ ಅಂತ ಗೊತ್ತಾಗಿಲ್ಲ. ಅಯ್ಯೋ, ನೀವೆಲ್ಲರೂ ಕೆಲಸ ಹೊರಟಿದ್ರಿ ಅನ್ಸುತ್ತೆ, ಹೊತ್ತಾಗಿರ್ಬೇಕು. ನೀವು ಹೊರಡಿ. ನಾನು ಪಾರ್ವತಿನ ನೋಡೋಕ್ಕೆ ಅಂತಾನೆ ಬಂದೆ. ನಾನು ಪಾರ್ವತಿ ಜೊತೆಗಿದ್ದು
ಅವ್ರ ಜೊತೆ ಮಾತಾಡ್ಕೊಂಡು ಆಮೇಲೆ ಹೊರಡ್ತೀನಿ. ಸರಿ, ಬರ್ತೀವಿ ಪಾರ್ವತಿ. ಬರ್ತೀನಿ. ಡ್ಯಾಡ್ ಆಫೀಸ್ಗೆ ಹೋಗ್ಬರ್ತೀನಿ. ಹೋಗ್ಬಾಪ. ಸಾವಿತ್ರಕ್ಕ, ಸಾವಿತ್ರಕ್ಕ, ಜನನಿ. ಯಾಕಮ್ಮ ಸಾವಿತ್ರನ್ ಕರಿತಿದ್ಯಾ? ಏನಾದರೂ ಬೇಕಾಗಿತ್ತಾ? ಇಲ್ಲ ಅತ್ತೆ, ಅದು ಚಿಕ್ಕಮ್ಮ ಹಣ್ಣುಗಳೆಲ್ಲ ತಂದಿದ್ರಲ್ಲ, ಅದರಲ್ಲಿ ಪಾರ್ವತಿ ಅಕ್ಕಂಗೂ ಸ್ವಲ್ಪ ಕೊಡೋಣ ಅಂತ ನಾನೊಂದು ಬ್ಯಾಗಲ್ಲಿ ಎತ್ತಿಟ್ಟಿದ್ದೆ. ಆ ಬ್ಯಾಗನ್ನ ನಾನೇ ತೊಗೊಂಡು ಹೋಗಿ ಕೊಡ್ತೀನಿ ಅಂತ ಚಿಕ್ಕಮ್ಮ ಹೇಳಿದರು, ಆದರೆ ಮರೆತು ಹಾಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸಾವಿತ್ರಕ್ಕ ಬ್ಯಾಗ್ ಹಿಡ್ಕೊಂಡ್ರೆ ನಾನು ಅವ್ರ ಜೊತೆ ಹೋಗಿ ಕೊಟ್ಬರೋಣ ಅಂತ ಅಂದ್ಕೊಂಡಿದ್ದೆ. ಅಲ್ಲ ಜನನಿ, ಬ್ಯಾಗ್ ತುಂಬ ಭಾರ ಇರುತ್ತೆ, ನಾನೇ ಕೊಟ್ಟು ಬರ್ತೀನಿ ಬಿಡು. ಪ್ರೀತು, ನೀನು ಆಫೀಸ್ಗೆ ಹೊರಟಿದ್ಯಾ? ನೀನು ಆಫೀಸ್ಗೆ ಹೋಗಪ್ಪ. ಜನನಿ ಚಿಕ್ಕಮ್ಮ ಅದೇನು ಹಣ್ಣು ತಿಂಡಿ ಬ್ಯಾಗ್ ಬಿಟ್ಟು ಹೋಗಿದಾರಲ್ಲ, ಅದನ್ನ ನಾನು ತಗೊಂಡೋಗಿ ಪಾರ್ವತಿ ಕೊಟ್ಟು ಬರ್ತೀನಿ. ದಿನಕ್ಕೆ ಒಂದ್ಸಲ ಆದರೂ ನನ್ನ ದೊಡ್ಡ ಸೊಸೆನ ನೋಡದೇ ಇದ್ರೆ ನಂಗೆ ಸಮಾಧಾನ ಆಗಲ್ಲ. ಜನನಿ ಬ್ಯಾಗ್ ಎಲ್ಲಿದೆಯಮ್ಮ? ಚಿಕ್ಕಮ್ಮನ ರೂಮಲ್ಲಿದೆ ಮಾವ. ಸರಿ ಸರಿ, ನಾನು ತಗೋತೀನಿ ಬಿಡು. ಸರಿ ಮೋ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಹೋಗ್ಬಾಪ. ಪಾರ್ವತಿ, ಯಾಕಮ್ಮ ಡಲ್ ಆಗಿದ್ಯಾ? ಏನಾಯ್ತು? ಪಾರ್ವತಿ, ಯಾಕಮ್ಮ ಕಣ್ ತುಂಬಿಕೊಂಡಿದ್ಯಾ? ಜನನಿ ಚಿಕ್ಕಮ್ಮನ ಮಾತು ಕೇಳಿ ಮಾವ. ತುಂಬಾನೇ ಅಕ್ಕರೆಯಿಂದ ಮಾತಾಡ್ಸಿದ್ರು. ಇವ್ರ ಮಾತು ಕೇಳ್ತಾ ಕೇಳ್ತಾ ನಮ್ಮಮ್ಮನೇ ನನಗೆ ನೆನ್ಪಿಗೆ ಬಂದ್ರು ಮಾವ. ಅಮ್ಮ ಹೀಗೆ ಬದುಕಿರ್ಬೇಕಿತ್ತು ಮಾವ. ಅರೆ, ಇದು ನಾನು ಊರಿಂದ ತಂದ ಬ್ಯಾಗ್ ಅಲ್ವಾ? ಹೌದು, ಪಾರ್ವತಿ ಕೊಡ್ತೀನಿ ಅಂತ ಹೇಳಿ ಜನನಿ ಹತ್ರ ಇಸ್ಕೊಂಡು ರೂಮಲ್ಲೇ ಮರ್ತು ಬಂದ್ಬಿಟ್ರಲ್ಲ. ಹಾ ಹೌದೌದು, ಮರ್ತು ಬಂದ್ಬಿಟ್ಟಿದೆ. ಜನನಿ ನೋಡಿ ನೆನಪು ಮಾಡಿದ್ಲು, ಅದಕ್ಕೆ ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ತಗೊಂಡು ಬಂದೆ. ನೀವು ಊರಿಂದ ತಂದಿದ್ದನ್ನ ನಮ್ಮ ದೊಡ್ಡ ಸೊಸೆಗೆ ನಿಮ್ಮ ಕೈಯಾರ ಕೊಡಿ. ಕೊಡುವಾಗ ನನ್ನ ಸೊಸೆ ಮೊಮ್ಮಗುಗೆ ಒಳ್ಳೇದಾಗ್ಲಿ, ನೀವು ಕೊಡ್ತಿರೋದು ಅವ್ರ ಮೈಗೆ ಹತ್ತಲಿ ಅಂತ ಹೇಳಿ ಕೊಡಿ. ಬೇಡ ಮಾವ, ಪಾಪ ಅವರು ಜನನಿಗೋಸ್ಕರ ಅಷ್ಟು ದೂರದಿಂದ ತಗೊಂಬಂದಿದ್ದಾರೆ. ಜನನಿಗೆ ತಗೊಂಡು ಹೋಗ್ಕೊಡಿ. ಅಯ್ಯೋ ಪಾರ್ವತಿ, ಜನನಿಗೆ ಅಲ್ಲಿ ಬೇಕಾದಷ್ಟಿದೆ. ನಮ್ಮ ಪಾರ್ವತಿ ಅಕ್ಕನಿಗಿದು ಸೇರ್ಬೇಕಾದು ಅಂತ ಅವಳೇ ಕೊಟ್ಟು ಕಳ್ಸಿದಾಳೆ. ರತ್ನವೇಣಿ ಅವರೇ, ನೀವು ಕೊಡಿ. ತಗೊಳಮ್ಮ. ಅರೆ, ಹಂಗೆ ಕೊಟ್ರೆ ಹೇಗೆ? ನಾನು ಹೇಳಿದ್ನಲ್ಲ, ಆ ರೀತಿ ಹೇಳಿ ಕೊಡಿ. ತಗೊಮ್ಮ, ನಿನ್ಗೂ ನಿನ್ ಮಗುಗೂ ಒಳ್ಳೇದಾಗ್ಲಿ, ತಿಂದಿದ್ದು ಮೈಗೆ ಹತ್ಲಿ. ತಗೋ. ಮತ್ತೆ ಪಾರ್ವತಿ, ಇನ್ನೇನು ಬೇಕು ಕೇಳಮ್ಮ. ಈ ಕ್ಷಣಕ್ಕಂತೂ ನಂಗೇನು ಬೇಕು ಅಂತ ಅನ್ನಿಸ್ತಾ ಇಲ್ಲ ಮಾವ. ನನಗೆ ಈ ಮುಚ್ಚು ಮರೆ ಎಲ್ಲ ಇಷ್ಟನೇ ಆಗಲ್ಲ. ಹೇಳ್ಬಿಡ್ತೀನಿ, ಆಮೇಲೆ ನೀವು ನನಗೆ ಏನು ಬೇಕಾದರೂ ಬೈರಿ. ಅದೇನು ಹೇಳಿದ್ರಿ ಅಂತ ಹೇಳಿ. ಅದು ಪಾರ್ವತಿ ಈ ಮನೆ ದೊಡ್ಡ ಸೊಸೆ, ಆದರೂ
ಅವಳು ಯಾಕೆ ಅಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಮನೆಯಲ್ಲಿ ಯಾರನ್ನಾದ್ರೂ ಮನೆಯೊಳಗೆ ಕರೆಸ್ಕೊಳ್ಳೋದು, ಹೊರಗಡೆ ಹಾಕೋದು, ಯಜಮಾನಿಯಾಗಿ ಅದೆಲ್ಲ ನಿಮ್ದೇ ನಿರ್ಧಾರ. ಆದ್ರೂ ನಾನು ಅವಳಿಗೆ ಏನ್ ಹೇಳ್ದೆ ಅಂದ್ರೆ, ಅದು ಏನು ಹೇಳಿದೆ ಬೇಗ ಹೇಳಮ್ಮ. ಮನೆ ಅಂದ್ಮೇಲೆ ಸಮಸ್ಯೆಗಳೆಲ್ಲ ಇರೋದೆ, ಇದೆಲ್ಲ ಆದಷ್ಟು ಬೇಗ ಸರಿ ಹೋಗ್ಬಿಡತ್ತೆ ಅಂತ ಹೇಳ್ದೆ. ನಮ್ ಜನನಿ ತರ ನೀನು ಆದಷ್ಟು ಬೇಗ ಈ ಅರಸನ ಕೋಟೆಯಲ್ಲಿ ನಿನ್ ಗಂಡ ಮತ್ತೆ ನಿನ್ ಹುಟ್ಟೋ ಮಗು ಜೊತೆ ಇರ್ತೀಯ ಅಂತ ಹೇಳ್ಬಿಟ್ಟೆ. ಅದಕ್ಕೆ ನಿಮ್ಮನ್ನ ಒಂದು ಮಾತು ಕೇಳ್ದೆ ಅವಳಿಗೆ ಆ ಥರ ಭರವಸೆಯ ಮಾತು ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಮೇಲೆ ಬೇಜಾರೇನು ಇಲ್ಲ ತಾನೆ? ಪಾರ್ವತಿಗೆ ನಾನು ಕೊಡಬೇಕಾದ ಧೈರ್ಯನ ನೀವು ಕೊಟ್ಟಿದ್ದೀರ, ನಾನು ಮಾಡಬೇಕಾದ ಸಾಂತ್ವನ ನೀವು ಮಾಡಿದ್ದೀರ. ಥ್ಯಾಂಕ್ಸ್. ಪಾರ್ವತಿ ನನ್ನ ಹಿರಿ ಸೊಸೆ, ಅವಳು ಬಸ್ರಿ. ಆದರೆ ಜನನಿಗೆ ಮಾಡೋ ಥರ ಮುಕ್ತವಾಗಿ ಅವಳಿಗೆ ಆರೈಕೆ ಮಾಡೋಕ್ಕಾಗ್ತಾ ಇಲ್ಲ. ನೇರವಾಗಿ ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಅವಳಿಗೋಸ್ಕರ ನಾನೇನಾದರೂ ನನ್ನ ಕೈಯಾರ ಮಾಡ್ಬೋದು, ಆದರೆ ನೇರವಾಗಿ ಅವಳ ಮನೆಗೆ ಹೋಗಿ ಅದನ್ನು ಅವಳಿಗೆ ಕೊಡೋ ಪರಿಸ್ಥಿತಿನಲ್ಲಿ ನಾವೆಲ್ಲ. ಅವಳ ಮನೆವರೆಗೂ ಹೋಗ್ತೀನಿ, ಆದರೆ ಯಜಮಾನ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಥ್ಯಾಂಕ್ಸ್ ಅಣ್ಣ. ಓ 10 ಗಂಟೆ ಆಗಿದೆ. ಪಾಪ ಮನೆಯಲ್ಲಿ ಪಾರ್ವತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬರ್ತಾ ಇದ್ದೀನಿ ಅಂತ ಒಂದು ಕಾಲ್ ಮಾಡಿ ಹೇಳ್ತೀನಿ. ನನ್ನ ಮುದ್ದಿನ ಅರ್ಧಂಗಿ ಏನು ಮಾಡ್ತಾ ಇದ್ದಾಳೆ? ಹೀಗೆ ಸುಮ್ಮನೆ ಕೂತಿದ್ದೆ. ಓ, ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ಯಾ? ಸಾರಿ ಪಾರು, ಕೆಲಸದ ಮಧ್ಯ ನಿನಗೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ, ಅದಕ್ಕೆ ನನ್ನ ಪಾರು ಹೆಚ್ಚು 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 ಇಷ್ಟ ಆಗೋದು. ಪಾರು, ಕಂಟಿಯವ್ರ ಒಳ್ಳೆದನ್ನ ನಾವು ಮಿಸ್ಯೂಸ್ ಮಾಡ್ಕೊಬಾರ್ದು ಅಲ್ವಾ? ಆಟೋ ತಿಂಗ್ಳಿಗಂತ ಬೇರೆ ಹತ್ರ ಬರ್ತಾ ಇದೆ, ಸರಿಯಾದ ಟೈಮಿಗೆ ಕಟ್ಟಬೇಕಲ್ವಾ? ಅದಕ್ಕೆ ಇವತ್ತು ಹುಡ್ಕೊಂಡು ಟ್ರಿಪ್ ಮಾಡಿದ್ದಾಯ್ತು. ಆದರೆ ಇವತ್ತಿಗೆ ಇಷ್ಟು ಸಾಕು ಮಾಡ್ತೀನಿ ಪಾರು. ಇನ್ನೇನಿದ್ರು ಇವತ್ತು ಮನೆಗೆ ಬಂದು ನನ್ನ ಮುದ್ದು ಅರ್ಧಾಂಗಿ ಮುಖ ನೋಡೋದು ಅಷ್ಟೇ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ, ಸರಿನಾ? ಸರಿ. ಏನಪ್ಪ ಮಲ್ಲೇಶ್ವರಂಗೆ ಹೋಗ್ಬಿಡ್ತೀಯಾ? ಅಣ್ಣ, ಈಗಾಗಲೇ 10 ಗಂಟೆ ಆಗಿದೆ. ಬೆಳಗ್ಗಿಂದ ಆಟೋ ಓಡಿಸಿ ತುಂಬ ಸುಸ್ತಾಗೋಗಿದೆ. ಯಾವುದಾದ್ರೂ ಬೇರೆ ಆಟೋ ನೋಡ್ಕೊಳ್ತೀರಾ? ಸಾರಿ. ದೂರದ ಊರಿಂದ ಬಂದಿದ್ದೀನಿ ಕಣಪ್ಪ. ಮಲ್ಲೇಶ್ವರಂಲಿಂದ ನನ್ನ ಮಗಳಿದ್ದಾಳೆ. ಸ್ವಲ್ಪ ನೀನು ಅಲ್ಲಿವರೆಗೆ ಬಂದು ಬಿಟ್ಟಿದ್ರೆ ನನಗೆ ಭಾಳ ಅನುಕೂಲ ಆಗ್ತದಪ್ಪ. ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ. ಅಣ್ಣ, ದಯವಿಟ್ಟು ಕ್ಷಮಿಸಿ. ನೀವು ಹೇಳ್ತಾ ಇರೋ ಜಾಗ ನಮ್ಮ ಮನೆ 2 ಬೇರೆ ಬೇರೆ ಡೈರೆಕ್ಷನಲ್ಲಿದೆ. ನಿಮ್ಮನ್ನ ಬಿಟ್ಟು ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗೋಗುತ್ತೆ. ಪ್ಲೀಸ್ ಬೇರೆ ಯಾವ್ದಾದ್ರು ಆಟೋ ನೋಡ್ಕೋತೀರಾ? ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ.
ಅಣ್ಣ ಏನಪ್ಪ ಬನ್ನಿ ಬಿಡ್ತೀನಿ. ತುಂಬ ಥ್ಯಾಂಕ್ಸ್ ಅಪ್ಪ. ಪಾರು, ಅದಕ್ಕೆ ನೀನು ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನನ್ನ ಕಷ್ಟಕ್ಕೆ ನೀನೇ ಹೊಣೆ ಅನ್ನೋ ಥರ. ಕೈಕಾಲು ತೊಳ್ಕೊಂಬನ್ನಿ, ಊಟ ಮಾಡೋಣ. ಛೇ, ನಾನು ಸಹಜವಾಗಿ ಹೇಳಿದೆ. ಪಾಪ ಪಾರು ನೋಡ್ಕೊಬಿಟ್ಲೋ ಏನೋ. ಅವಳ ಮುಂದೆ ನಾನು ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅಲ್ವಾ ಸರ್ತಿ? ಗಂಡನ ಕಷ್ಟ ಹೆಂಡತಿಗೆ ಗೊತ್ತಾಗೋದು ಸಹಜ. ಆದರೂ ಇಂಥ ಸಮಯದಲ್ಲಿ ನಮ್ಮ ಕಷ್ಟಗಳು ಅವಳು ಗೊತ್ತಾಗೋದು ಬೇಡ ದೊಡ್ಡ ಯಜಮಾನ್ರೆ. ಅದು ನನ್ನ ಜವಾಬ್ದಾರಿನೂ ಕೂಡ ಸರ್ತಿ. ಇನ್ಮೇಲೆ ಆ ತಪ್ಪು ಮಾಡಲ್ಲ. ನಾನು ಏನೇ ಕಷ್ಟಪಡಲಿ ಅದ್ರ ಬಿಸಿ ಪಾರು ತಾಗದೇ ಇರೋ ಥರ ನೋಡ್ಕೋತೀನಿ. ಜನನಿ ಚಿಕ್ಕಮ್ಮ ಹೇಳ್ದಾಗೆ ಅವ್ರಿಗೆ ಬಿಸಿ ತಾಗ್ತಾ ಇರೋದಂತೂ ನಿಜ ಅಲ್ವಾ? ಅದಕ್ಕೆ ನಾನೇ ತಾನೇ ಹೊಣೆ.